ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಯಾತ್ರೋ. ಉತ್ತರ ಭಾರತದಲ್ಲಿ ಕುಂಭಮೇಳ ಅಂತ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಆಚರಣೆ. ಈಗ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಕುಂಭಮೇಳಕ್ಕಿಂತ ಗವಿಸಿದ್ದೇಶ್ವರ ತಾತನ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆದು ಕುಂಭಮೇಳಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಸೇರ್ತಕ್ಕಂಥ ಜಿಲ್ಲೆ ಎಂದರೆ ನಮ್ಮ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ. ಜಾತ್ರಾ ಮಹೋತ್ಸವಕ್ಕಾಗಿ ಬರೀ ನಮ್ಮ ರಾಜ್ಯದಿಂದಲ್ಲ ಬೇರೆ ರಾಜ್ಯದಿಂದಲೂ ಕೂಡ ಸಾಕಷ್ಟು ದವಸ ಧಾನ್ಯಗಳನ್ನು ತಂದು ಕೊಡುತ್ತಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಾದ್ಯಂತ ಕೊಪ್ಪಳ ಜಿಲ್ಲೆಯಾದ್ಯಂತ ನಮ್ಮ ನವಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆದಾಪುರ ಗ್ರಾಮದಿಂದ ಪ್ರತಿ ವರ್ಷ ಈಗ 12 ವರ್ಷದಿಂದ ಸುಮಾರು 10 ರಿಂದ 12 ಸಾವಿರ ರೊಟ್ಟಿಗಳನ್ನು ಕಾಣಿಕೆಯಾಗಿ ನಮ್ಮ ಮಹಿಳೆಯರು ಕಳಿಸಿಕೊಡುತ್ತಾರೆ. ಅದೇ ರೀತಿಯಾಗಿ ಈ ನಮ್ಮ ಪ್ರತಿಯೊಬ್ಬರಿಗೆ ಗವಿಸಿದ್ದೇಶ್ವರನು ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡೆಂದು ಕೇಳ್ಕೊಳ್ತೀನಿ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಅಜ್ಜನವರ ಜಾತ್ರೆಯು ಪ್ರತಿ ವರ್ಷದಿಂದ ಈ ವರ್ಷದವರೆಗೂ ಸುಮಾರು 12 ವರ್ಷದಿಂದ ನಾವು ಆದಾಪುರ ಗ್ರಾಮದಿಂದ ರೊಟ್ಟಿಯ ಕಾಣಿಕೆಯನ್ನು ನೀಡುತ್ತಾ ಬಂದಿದ್ದೇವೆ. ಈ ಆದಾಪುರ ಗ್ರಾಮದ ಸರ್ವ ಜನಾಂಗದವರು, ಎಲ್ಲ ಸಮಾಜ ಬಾಂಧವರು ಹಾಗೂ ಎಲ್ಲ ತಾಯಂದಿರು ಈ ಒಂದು ರೊಟ್ಟಿ ಸೇವೆಯನ್ನು ನೀಡಿರ್ತಾರೆ. ಅಜ್ಜನ ಕೃಪೆಗೆ ಪಾತ್ರರಾಗಿರ್ತಾರೆ. ಹಾಗೆ ಈ ಒಂದು ಎಲ್ಲ ಸಮಾಜದವರು ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ರೊಟ್ಟಿಯ ಒಂದು ಕಾಣಿಕೆಯನ್ನು ನೀಡುವ ಮುಖಾಂತರ ಗವಿಸಿದ್ದ ಅಜ್ಜವರ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗಿರ್ತೇವೆ. ಹಾಗೆ ಈ ದಕ್ಷಿಣ ಭಾರತದ ಕುಂಭಮೇಳದಿಂದ ಪ್ರಸಿದ್ಧವಾಗಿರುವ ಹಾಗೂ ಉತ್ತರ ಕರ್ನಾಟಕದ ಒಂದು ಭಾಗವಾಗಿ ಬಂದಿರುವ ನಮ್ಮ ಕೊಪ್ಪಳ ಜಿಲ್ಲೆಯು ಪ್ರಸಿದ್ಧವಾಗಿದೆ. ಈ ಮಠವು ಅತ್ಯಂತ ಪ್ರಸಿದ್ಧವಾಗಿದೆ. ಈ ಪ್ರಸಿದ್ಧತೆ ಏನಕ್ಕೆ ಅಂತಂದರೆ ಈಗ ಎಲ್ಲ ಸಮಾಜದ ಎಲ್ಲ ಕಡೆಯೂ ಮಠ ಮಂದಿರಗಳಿವೆ. ಆದರೆ ಕೊಪ್ಪಳ ತಾತನವರ ಒಂದು ಮಠ ಪ್ರಸಿದ್ಧಿಯಾಗಿದ್ದಂಗೆ ಎಲ್ಲಿ ಭಾಳ ವಿರಳವಾಗಿ ಪ್ರಸಿದ್ಧಿಯಾಗಿವೆ. ಇದು ಏಕೆ ಪ್ರಸಿದ್ಧ ಅಂದರೆ ಇಲ್ಲಿ ತ್ರಿವಿಧವಾದಂಥ ದಾಸೋಹವನ್ನು ನಡೆಸ್ತಾರೆ. ಅನ್ನದಾಸೋಹ ಮತ್ತು ಶಿಕ್ಷಣ ಮತ್ತು ವಸತಿ ಒಂದು. ಈ ಅಜ್ಜನವರು ಅಭಿನವ ಅಜ್ಜನವರು ಬಂದಿನ ದಿನದಿಂದನೇ ಈ ಒಂದು ಪ್ರಸಿದ್ಧತೆಯನ್ನು ಹೊಂದಿದೆ. ಏಕೆಂದರೆ ಅವರು ಒಂದು ಸಮಾಜದ ಒಂದು ಏಳಿಗೆಗಾಗಿ ಜೊತೆಗೆ ಒಂದು ಶಿಕ್ಷಣಕ್ಕೆ ಒಂದು ಹೆಚ್ಚು ಒತ್ತು ಕೊಡುತ್ತಾ ಮತ್ತು ಸಮಾಜದ ಈ ಒಂದು ಬರೇ ಜಾತ್ರೆ ಅಲ್ಲ, ಈ ಒಂದು ಜಾತ್ರೆ ಜನರ ಸ್ವಾಮಿಗಳಿಗೆ ಪಾದಾರಣಗಳಿಗೆ ಧ್ವನಿ ಮಾಡೋದು ಮತ್ತು ನಮ್ಮೂರಿನ ಆರಾಧ್ಯ ದೈವ ಇರ್ತಕ್ಕಂಥ ಶ್ರೀ ಮಹಾಬಲೇಶ್ವರ ದೇವರಿಗೂ ಅಣಿಮೆಳೆದು ನಾವು ಪ್ರತಿ ವರ್ಷವೂ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ವರ್ಷಗಳಿಂದ ಅಂದರೆ 12 ವರ್ಷಗಳಿಂದ ನಾವು ಈ ಒಂದು ರೊಟ್ಟಿ ದೇಣಿಗೆ ಒಂದು ಸೇವೆಯನ್ನು ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ಅರ್ಪಣೆ ಮಾಡುತ್ತಿದ್ದು, ಇದೇ ಒಂದು 5ನೇ ತಾರೀಕು 5/1/2026ನೇ ದಿನದಂದು ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲು ಬರ್ತಾ ಇರತಕ್ಕಂಥ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯ ಕುಕ್ಕೂರು ತಾಲೂಕಿನ ಬಿನ್ನಾಳ ಗ್ರಾಮದವರಿರ್ತಕ್ಕಂಥ ಶಿವಶಂಕರ್ ಪಾಟೀಲ್ ಅವರನ್ನ ನಮ್ಮ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಮೇಘಾಲಯ ರಾಜ್ಯದ ಒಂದು ರಾಜ್ಯಪಾಲರಾಗಿರ್ತಕ್ಕಂಥ ಇವರನ್ನ ಗುರುತಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಅತ್ಯುನ್ನತಕ್ಕಂಥ ಒಂದು ಹೆಮ್ಮೆಯ ವಿಷಯ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಗವಿಮಠದ ಶ್ರೀಗಳು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ಮ ಒಂದು ರಾಜ್ಯದಿಂದ ಅಂತಲ್ಲ, ಪ್ರತಿಯೊಂದು ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಪ್ರತಿಭಾವಂತ ವ್ಯಕ್ತಿಗಳನ್ನ ನಮ್ಮ ಒಂದು ದೇಶದಿಂದ ಹೋಗಿರ್ತಕ್ಕಂಥ ಪ್ರತಿಭಾವಂತ ವ್ಯಕ್ತಿಗಳನ್ನು ಗುರುತಿಸಿಕೊಂಡು ಅವರನ್ನ ಈ ಒಂದು ನಮ್ಮ ಒಂದು ವಿದ್ಯಾರ್ಥಿಗಳಿಗಿರ್ಬೋದು, ನಮ್ಮ ಒಂದು ಈ ಒಂದು ಮಾನವ ಕುಲದ ಒಂದು ಪ್ರತಿಯೊಬ್ಬ ಮನುಷ್ಯನಿಗಿರ್ಬೋದು ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಂತೆ ಪ್ರತಿಯೊಂದು ವಿದ್ಯಾರ್ಥಿ ಇರ್ಬೋದು, ಪ್ರತಿಯೊಂದು ವ್ಯಕ್ತಿಯನ್ನು ಅವರ ಒಂದು ಬೆಳವಣಿಗೆಯಲ್ಲಿ ಬೆಳೀಲಿ ಎಂಬ ಉದ್ದೇಶದಿಂದ ನಮ್ಮ ಶ್ರೀ ಗವಿಮಠದ ಶ್ರೀಗಳು ಅವರ ಒಂದು ಪರಿಚಯವನ್ನು ಮಾಡಿಸಿಕೊಡ್ತಾ ಇದ್ದಾರೆ. ಇದು ನಮಗೆ ಇನ್ನೂ ಹೆಚ್ಚಿನ ಒಂದು ವಿಷಯದ ಸಂಗತಿ ಆಗಿದೆ. ಆದರೆ ಗವಿಮಠದ ಶ್ರೀಗಳು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಹೇಳಿದ್ರು ಆಲ್ರೆಡಿ, ಈಗ ನಾಗೇಶ್ ಅವರು ಹೇಳಿದ್ರು, ಅನ್ನದಾನ ಮತ್ತು ಶಿಕ್ಷಣ ದಾನ ಇಲ್ಲ ಭಕ್ತಾದಿಗಳು ಎಲ್ಲ ಒಂದು ಆಧ್ಯಾತ್ಮಿಕ ಪ್ರವಚನದ ಮುಖಾಂತರವಾಗಿ ಈ ಒಂದು ಮಾನವ ಕುಲ ಯಾವ ರೀತಿಯಾಗಿ ಬದುಕಬೇಕು, ಆಶೆಯನ್ನು ದೂರ ಇಟ್ಟು ಆಶೆಯನ್ನ ಮರೆತು ತಾವೊಂದು ಜೀವನವನ್ನು ಮಾಡಲಿಕ್ಕೆ ಏನು ಅವಶ್ಯ ಇದೆ ಅಷ್ಟನ್ನ
ತೆಗೆದುಕೊಂಡು ಜೀವನವನ್ನು ಮಾಡ್ಬೇಕಂತೇಳಿ ಈ ಒಂದು ಗವಿಶ್ರೀಗಳು ಮನವರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರ ಎಂದು ಈ ಗವಿಮಠದ ಶ್ರೀಗಳು ಈ ಒಂದು ಪಟ್ಟಾಭಿಷೇಕ ಆಗೋದ್ರಿಂದ ಇವತ್ತಿನ ನಮ್ಮ ಕೊಪ್ಪಳ ಜಿಲ್ಲೆಯಾದ್ಯಂತ ಭಕ್ತಾದಿಗಳು ಯಾವಾಗ ಹೇಗಿದ್ದೇವಪ್ಪ ಅಂತಂದ್ರೆ ನಾವು ಅತ್ಯುನ್ನತವಾಗಿರ್ತಕ್ಕಂಥ ಆಶಯಗಳನ್ನ ಅವರ ಆಧ್ಯಾತ್ಮಿಕ ಮಾತುಗಳನ್ನ ಕೇಳಿರ್ತಕ್ಕಂಥ ಅನೇಕ ಭಕ್ತಾದಿಗಳಿದ್ದಾರೆ. ಅನೇಕ ಮಾನವ ಕುಲ ಇದೆ. ಅವರನ್ನ ಆಧ್ಯಾತ್ಮಿಕ ಪ್ರವಚನ ಕೇಳಿದಿಂದ ಎಷ್ಟೋ ಜನಗಳು ಏನಾಗಿದಾರಪ್ಪ ಅಂತಂದ್ರೆ ತಮ್ಮ ಜೀವನವನ್ನೇ ಭಕ್ತಿಯು ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಯಾತ್ರೋ ಭಕ್ತಿಯು ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಯಾತ್ರೋ ಭಕ್ತಿಯು ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಯಾತ್ರೋ